ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡಕ. ಇಷ್ಟರವರೆಗೆ ಜಗತ್ತು ಹೇಳ್ತಾ ಇದ್ದಿದ್ದು ಇಸ್ರೇಲಿನ ಯಶೋಗಾಥೆಗಳನ್ನು, ಯಹೂದಿ ಜನಾಂಗದ ಸಾಹಸಗಾಥೆಗಳನ್ನು. ಕನ್ನಡದ ಮಾಧ್ಯಮಗಳಿಂದ ಹಿಡಿದು ಅಮೆರಿಕದ ಮಾಧ್ಯಮಗಳಲ್ಲೂ ದಿನಾಲೂ ಅವರದ್ದೇ ಭಜನೆ, ಅವರದ್ದೇ ಗುಣಗಾನ. ಆದರೆ ಇನ್ಮೇಲೆ ಜಗತ್ತಿಗೆ ಹೇಳಬೇಕಾಗಿರೋದು ಇಸ್ರೇಲಿನ ಯಶೋಗಾಥೆಗಳನ್ನು. ಜಗತ್ತು ಈಗ ಕಿವಿ ಕೊಟ್ಟಿರೋದು ಇರಾನಿನ ಸಾಹಸಗಾಥೆಗಳನ್ನು ಕೇಳೋದಕ್ಕೆ. ಇಸ್ರೇಲ್ಗೆ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದೆಲ್ಲ ಇನ್ಮೇಲೆ ಸಾಕು. ಇನ್ಮೇಲೆ ಜಗತ್ತಿಗೆ ಹೇಳಬೇಕಾಗಿರೋದು ಮತ್ತು ಜಗತ್ತು ಕೇಳಬೇಕಾಗಿರೋದು ಇರಾನ್ ಬಗ್ಗೆ ಆಗಿರುತ್ತೆ. ಇರಾನ್ ಎಂಬ ಪುಟ್ಟ ದೇಶದ ದಿಟ್ಟತನ ಇದೆಯಲ್ಲ, ಅದು ಜಗತ್ತಿಗೆ ಮಾದರಿ ಮತ್ತು ಪ್ರೇರಣೆ. ನಾವು ಇಲ್ಲಿಯವರೆಗೆ ಕೇಳಿದ್ದು ಬರೀ ಇಸ್ರೇಲ್ ಮತ್ತು ಯಹೂದಿಯರ ಯಶೋಗಾಥೆಗಳನ್ನು ಮಾತ್ರ. ಆದರೆ ಇರಾನಿಯನ್ನರ ಬಗ್ಗೆ ಯಾರೂ ಹೇಳಿರಲಿಲ್ಲ. ಯಾಕೆಂದರೆ ಜಗತ್ತು ಹೇಳಿದ್ದು ಕೇವಲ ಇಸ್ರೇಲಿನ ಕಥೆಗಳನ್ನು ಮಾತ್ರ. ಅವರ ದೇಶಾಭಿಮಾನದ ಬಗ್ಗೆ, ಅವರ ಸೈನಿಕ ಕಾರ್ಯಾಚರಣೆ, ಅವರ ಮೊಸಾದ್ ಬಗ್ಗೆ, ಅವರ ಗೂಢಾಚಾರಿಕೆ ಬಗ್ಗೆ, ಅವರ ಡಿಫೆನ್ಸ್ ಬಗ್ಗೆ, ಹೀಗೆ ದಿನಾಲೂ ನಾನಾ ಕಥೆಗಳನ್ನು ಇಸ್ರೇಲಿಗೆ ಸಂಬಂಧಿಸಿ ಕಿವಿಗೆ ಅಪ್ಪಳಿಸ್ತಲೇ ಇರುತ್ತೆ. ನಮ್ಮಲ್ಲಿರುವ ಕೆಲ ಇಸ್ರೇಲ್ ಭಕ್ತ ಟಿವಿ ನಿರೂಪಕರಿಂದ ಹಿಡಿದು ಇಸ್ರೇಲ್ ಅಭಿಮಾನಿಗಳಾಗಿರುವ ಸಂಘ ಪರಿವಾರ ಮತ್ತು ಕೇಸರಿ ನಾಯಕರ ಆದಿಯಾಗಿ ಇಸ್ರೇಲಿನ ಫ್ರೆಂಡ್ ಆಗಿರುವ ಮೋದಿ ಮತ್ತು ಟ್ರಂಪ್ನಂತವರು ಕೂಡ ಇಸ್ರೇಲ್ ಮತ್ತು ಯಹೂದಿಯರ ದೊಡ್ಡ ಅಭಿಮಾನಿಗಳು. ಬರೀ ಅಭಿಮಾನಿಗಳಲ್ಲ, ಅಂಧಾಭಿಮಾನಿಗಳು. ಭಾರತದ ಕುರುಡು ಭಕ್ತರನ್ನ ಇನ್ನು ಕೇಳೋದೇ ಬೇಡ. ಅವರು ಬಾಯಿ ತೆರೆದ್ರೆ ಸಾಕು ಇಸ್ರೇಲಿಗೆ ಜೈಕಾರ ಹಾಕ್ತಾರೆ. ಯಾಕಂದರೆ ಇಸ್ರೇಲಿಗರು ಪ್ಯಾಲೆಸ್ತೀನಿನ ಮುಸ್ಲಿಮರನ್ನ ಮಾರಣ ಹೋಮ ನಡೆಸ್ತಾರೆ. ಸಂಘ ಪರಿವಾರಕ್ಕೆ ಅದೇ ಖುಷಿ. ಅದಕ್ಕಾಗಿ ಅವರು ಇಸ್ರೇಲಿನ ಬೆಂಬಲಿಗರು. ಹಾಗೆ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗಲೂ ಜಗತ್ತು ನೋಡೋದು, ಜಗತ್ತು ಹೇಳೋದು ಇಸ್ರೇಲ್ ಬಗ್ಗೆ ಆಗಿರುತ್ತೆ. ಡಿಫೆನ್ಸ್ ಅಂದರೆ ಇಸ್ರೇಲ್ ಅಂತಾನೆ ಎಲ್ಲರೂ ಹೇಳ್ತಾ ಬಂದಿದ್ದು. ಅವರ ಐರನ್ ಡೋಮ್ಗಳ ಬಗ್ಗೆ ಅದೆಂಥ ಪುಂಖಾನುಪುಂಖ ಕಥೆಗಳನ್ನೆಲ್ಲ ನಾವು ಕೇಳಿಲ್ಲ ಹೇಳಿ. ಆದರೆ ಅದೆಲ್ಲ ಬರೀ ಹೋಳು ಅನ್ನೋದು ಈಗ ಗೊತ್ತಾಗ್ತಾ ಇದೆ. 2 ವಾರಗಳ ಯುದ್ಧದಲ್ಲಿ ಇಸ್ರೇಲ್ ಅಪ್ಪಚ್ಚಿಯಾಗಿದೆ. ಇಸ್ರೇಲಿನ ಡಿಫೆನ್ಸ್ ಸಿಸ್ಟಮ್ ಕೈಕೊಟ್ಟಿದೆ. ಅದರ ಜೊತೆಗೆ ಯಹೂದಿಯರ ದೇಶಾಭಿಮಾನ ಈಗ ಬಟಾಬಯಲಾಗಿದೆ. ಇಸ್ರೇಲ್ ಬಿಟ್ಟು ಓಡಿ ಹೋಗ್ತಿರುವವರೆಲ್ಲ ಇಸ್ರೇಲಿನ ರಾಷ್ಟ್ರೀಯವಾದಿಗಳೇ ಆಗಿದ್ದಾರೆ. ಇರಾನಿನ ಹೊಡೆತವನ್ನು ತಡೆಯಲು ಆ ಇಸ್ರೇಲಿಗೆ ಸಾಧ್ಯ ಆಗ್ತಾ ಇಲ್ಲ. ಇರಾನಿನ ಮಿಸೈಲ್ಗಳನ್ನು ಕಟ್ಟಿಹಾಕುವಲ್ಲಿ ಇಸ್ರೇಲಿನ ಐರನ್ ಡೋಮ್ಗಳು ವಿಫಲ ಆಗಿದೆ. ಅಂಥ ಅಮೆರಿಕದ ಬೆಂಬಲ ಇದ್ರೂ ಇಸ್ರೇಲಿಗೆ ಈವರೆಗೆ ಇರಾನನ್ನ ಕಟ್ಟಿ ಹಾಕಲು ಸಾಧ್ಯ ಆಗಿಲ್ಲ. ಈಗ ಮಧ್ಯಪ್ರಾಚ್ಯದ ಸೇನಾ ಶಕ್ತಿಯಲ್ಲಿ ಇಸ್ರೇಲ್ ಬಾಸ್ ಆಗಿ ಉಳಿದಿಲ್ಲ. ಈಗ ಮಧ್ಯಪ್ರಾಚ್ಯಕ್ಕೆ ಇರಾನೇ ಬಾಸ್ ಆಗಿದೆ. ಇರಾನಿನ 4 ದಶಕಗಳ ಶ್ರಮದ ಮುಂದೆ, ಅವರ ಕ್ಷಿಪಣಿಗಳ ಮುಂದೆ, ಅವರ ಯುದ್ಧ ತಂತ್ರಗಳ ಮುಂದೆ, ಅವರ ಧೈರ್ಯದ ಮುಂದೆ, ಅವರ ಸಾಹಸಗಳ ಮುಂದೆ ಯಾವ ಇಸ್ರೇಲು ಲೆಕ್ಕಕ್ಕಿಲ್ಲ ರೀ. ಅಂಥ ಅಮೆರಿಕವೇ ಸೊಂಟ ಮುರ್ಕೊಂಡು ಬಿದ್ದಿದೆ. ಸೂಪರ್ ಪವರ್ ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ಡಾನ್ ಅಂತಿದ್ದ ಇಸ್ರೇಲ್ ಈಗ ಇರಾನ್ ಮುಂದೆ ಬೆತ್ತಲಾಗಿದೆ. ಹಾಗಾಗಿ ಇನ್ಮೇಲೆ ಜಗತ್ತಿಗೆ ಹೇಳಬೇಕಾಗಿರೋದು ಇಸ್ರೇಲಿನ ಯಶೋಗಾಥೆಗಳನ್ನಲ್ಲ, ಅವರ ಸಾಹಸಗಾಥೆಗಳನ್ನೂ ಅಲ್ಲ. ಇನ್ಮೇಲೆ ಜಗತ್ತಿಗೆ ಹೇಳಬೇಕಾಗಿರೋದು ಇರಾನ್ ಎಂಬ ಧೈರ್ಯಶಾಲಿ ದೇಶದ ಬಗ್ಗೆ ಆಗಿರಬೇಕು. ಇರಾನ್ ಎಂಬ ಪುಟ್ಟ ದೇಶ ತನ್ನ ಸ್ವಾಭಿಮಾನಕ್ಕಾಗಿ, ತನ್ನ ಪ್ರಚಂಡ ಧೈರ್ಯಕ್ಕಾಗಿ, ತನ್ನ ರಾಜ್ಯರಹಿತ ಹೋರಾಟಕ್ಕಾಗಿ ಈ ಜಗತ್ತಿಗೆ ಮಾದರಿ ಆಗ್ತಾ ಇದೆ. ಅಮೆರಿಕ ಎಂಬ ಆನೆಯ ಮುಂದೆ ಹೋರಾಡಿದ ಇರಾನ್ ಎಂಬ ಇರುವೆಯ ಕತೆ ಜಗತ್ತಿಗೆ ಪ್ರೇರಣೆ ಆಗತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಎಂಬ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ ಇಡೀ ಜಗತ್ತೇ ತಲೆಬಾಗಿರುವಾಗ, ಅರಬ್ ದೇಶಗಳು ಗುಲಾಮರಾಗಿರುವಾಗ, ಸೋ ಕಾಲ್ಡ್ ವಿಶ್ವಗುರುವೇ ಮಂಡಿಯೂರಿರುವಾಗ, ಚೀನಾ ರಷ್ಯಾ ಆಗ್ಲೇ ಸೈಲೆಂಟ್ ಆಗಿರುವಾಗ, ಈ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟಕ್ಕಿಳಿದಿರುವ ಇರಾನ್ ಈ ಜಗತ್ತಿಗೆ ಪ್ರೇರಣೆ ಕೊಡುತ್ತೆ. ಹಾಗಾಗಿ ಇನ್ಮೇಲೆ ಮೀಡಿಯಾಗಳು ಇಸ್ರೇಲಿಗೆ ಕೊಡೋ ಬಿಟ್ಟಿ ಬಿಲ್ಡಪ್ಗಳು ವರ್ಕೌಟ್ ಆಗೋದಿಲ್ಲ. ಇನ್ಮೇಲೆ ಇರಾನ್ ಎಂಬ ದೇಶದ ಕಳೆದ 4 ದಶಕದಲ್ಲಿ ತಯಾರಾಗಿದ್ದನ್ನ ದೇಶಕ್ಕೆ, ಜಗತ್ತಿಗೆ ತಿಳಿಸಬೇಕಾಗಿದೆ. ಬಲಾಢ್ಯರ ಮುಂದೆ ತಲೆಬಾಗದೆ ಬಡಿದಾಡ್ತಾ ಇರುವ ಇರಾನಿನ ಆ ಶಕ್ತಿ ಏನು ಅನ್ನೋದು ಜಗತ್ತಿಗೆ ತಿಳಿಸಬೇಕಾಗಿದೆ. ಜಾಗತಿಕ ನಿರ್ಬಂಧದ ನಡುವೆ ಆತ್ಮನಿರ್ಭರತೆ ತೋರಿಸಿದ ಆ ಇರಾನ್ ಇದೆಯಲ್ಲ, ಅಂಥ ನಿರ್ಬಂಧ ಬೇರೆ ದೇಶಗಳ ಮೇಲೆ ಬಿದ್ದಿದ್ರೆ ಆ ದೇಶ ಹೇಳ ಹೆಸರಿಲ್ಲದಂತೆ ನಿರ್ನಾಮ ಆಗ್ತಾ ಇತ್ತು. ಆದರೆ ಸ್ವಾಭಿಮಾನದ ಕಿಚ್ಚದೆಯ ಇರಾನ್ ನಿರ್ಬಂಧಗಳ ಮಧ್ಯೆಯೂ ತನ್ನನ್ನು ತಾನು ರೂಪುಗೊಳಿಸಿತು. ಇರಾನ್ ಒಂದು ಸ್ವಾವಲಂಬಿ ದೇಶ,
ಅದು ಈಗಲೂ GDP ಪಟ್ಟಿಯಲ್ಲಿ 50ರೊಳಗಡೆ ಇದೆ. ತನ್ನ ತೈಲ ಸಂಪತ್ತಿನ ಮೂಲಕ ಅದು ಈಗಲೂ ಗಟ್ಟಿಯಾಗಿಯೇ ಇದೆ. ತನ್ನ ರಕ್ಷಣೆಗೆ ಬೇರೆ ಯಾರು ಬರಲ್ಲ ಅನ್ನೋದು ಗೊತ್ತಾದಾಗ ತನ್ನ ರಕ್ಷಣೆಯನ್ನ ತಾನೇ ಮಾಡುವ ಸಂಕಲ್ಪ ಹೊತ್ತುಕೊಳ್ತು ಇರಾನ್. ಕಳೆದ 3 ದಶಕಗಳಿಂದ ಇರಾನ್ ಕ್ಷಿಪಣಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತು. ಸದ್ಯ ಕ್ಷಿಪಣಿ ಶಕ್ತಿಯಲ್ಲಿ ಇರಾನನ್ನು ಮೀರಿಸುವವರು ಯಾರೂ ಇಲ್ಲ. ಇರಾನ್ ಈಗ ಒಂದು ದಿನಕ್ಕೆ 300ಕ್ಕಿಂತಲೂ ಅಧಿಕ ಕ್ಷಿಪಣಿಗಳು ತಯಾರಿಸಬಲ್ಲ ಶಕ್ತಿ ಪಡೆದಿದೆ. ಬೇರೆ ಯಾವ ದೇಶಕ್ಕೂ ಅದು ಸಾಧ್ಯವಾಗಲ್ಲ. ಅಂಥ ಇರಾನ್ ಬಳಿ ಕ್ಷಿಪಣಿಗಳ ರಾಶಿಯೇ ಇದೆ. ಭೂಮಿಯೊಳಗೆ ಇರಾನ್ ಮಿಸೈಲ್ ಸಿಟಿಗಳನ್ನೇ ನಿರ್ಮಾಣ ಮಾಡಿಬಿಟ್ಟಿದೆ. ಅದರಲ್ಲಿ ಸಾವಿರಾರು ಡ್ರೋನ್ಗಳು ಮತ್ತು ಮಿಸೈಲ್ಗಳ ಸಂಗ್ರಹ ಇದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮಾತ್ರ ಅಲ್ಲ, ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಮಿಸೈಲ್ಗಳ ಬ್ರಹ್ಮಾಸ್ತ್ರ ಇರಾನ್ ಬಳಿ ಇದೆ. ಅದು 2000ದಿಂದ 3000 ಕಿಲೋಮೀಟರ್ ರೇಂಜ್ ಹೊಂದಿದೆ. ವಿಶೇಷ ಅಂದರೆ ಇಂತಹ ಮಿಸೈಲ್ಗಳನ್ನು ಇರಾನ್ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದೆ. ಇರಾನ್ ಡ್ರೋನ್ ಮತ್ತು ಮಿಸೈಲ್ಗಳನ್ನು ತಯಾರಿಸಲು 10 ಲಕ್ಷ ರೂಪಾಯಿಯಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡುತ್ತೆ. ಆದರೆ ಅದನ್ನು ಹೊಡೆದು ಹಾಕಲು ಅಮೆರಿಕ ಮತ್ತು ಇಸ್ರೇಲ್ಗೆ 35 ಕೋಟಿ ರೂಪಾಯಿಗೂ ಅಧಿಕ ಖರ್ಚಾಗತ್ತೆ. ಹೀಗೆ ಇರಾನ್ ತನ್ನ ಮಿಸೈಲ್ ಮೂಲಕ ಶತ್ರುಗಳಿಗೆ ಆರ್ಥಿಕ ಸಂಕಷ್ಟ ಕೂಡ ಮಾಡುತ್ತೆ. ಇದು ಇರಾನ್ ಕ್ಷಿಪಣಿ ಯೋಜನೆಯ ತಾಕತ್ತು. ಅದೇ ಮಿಸೈಲ್ಗಳು ಈಗ ಅಮೆರಿಕ ಮತ್ತು ಇಸ್ರೇಲನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿಟ್ಟಿದೆ. ಅದೇ ರೀತಿ ಇರಾನ್ ಮಾಡಿಕೊಂಡಿರುವ ಸೇನಾ ಘಟಕಗಳ ಸೆಟಪ್ ಕೂಡ ಈಗ ಇರಾನ್ನ ಕೈ ಹಿಡಿತಾ ಇದೆ. ಇರಾನ್ ಸೇನೆ ಹೆಂಗಂದ್ರೆ ಅದಕ್ಕೆ ನಾಯಕತ್ವ ಬೇಕಾಗಿಲ್ಲ. ನಾಯಕನಿಲ್ಲದಿದ್ರೂ ಅದು ಹೋರಾಡುತ್ತೆ. ಇರಾನಿನಲ್ಲಿ ಸಾಮಾನ್ಯ ಸೇನೆಯ ಜೊತೆ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಎಂಬ ಪ್ರತ್ಯೇಕ ಆರ್ಮಿ ವಿಂಗ್ ಇದೆ. ಸದ್ಯ ರಣರಂಗದಲ್ಲಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿರೋದು ಅದೇ IRGC. ಹಾಗೆ ಪೊಲೀಸ್ ಕಮಾಂಡ್ ಫೋರ್ಸ್ ಕೂಡ ಇರಾನ್ ಆರ್ಮಿಯಲ್ಲಿದೆ. ಇರಾನ್ ಸೇನೆಯ ವಿಶೇಷತೆ ಅಂದರೆ ಇರಾನಿನಲ್ಲಿರುವ 31 ರಾಜ್ಯಗಳಲ್ಲೂ ಸೇನೆಯ 31 ಪ್ರತ್ಯೇಕ ಘಟಕಗಳಿದೆ. ಈ ಸೇನಾ ಘಟಕಗಳಿಗೆ ಯಾರ ಅನುಮತಿಯನ್ನು ಕಾಯಬೇಕಾಗಿಲ್ಲ. ತನ್ನ ನೆಲದ ಮೇಲೆ ದಾಳಿ ನಡೆದರೆ ಎಲ್ಲ ಸೇನಾ ಘಟಕಗಳು ತಿರುಗಿ ಹೊಡೆಯುತ್ತೆ. ಇರಾನಿನ ಈ ಸೇನಾ ಘಟಕಗಳೇ ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯಲ್ಲಿ ಎಪಿಕ್ ಫ್ಲಾಪ್ ಮಾಡಿಟ್ಟಿರೋದು. ಅಮೆರಿಕ ಮತ್ತು ಇಸ್ರೇಲ್ ಊಹಿಸದಷ್ಟು ಪ್ರತಿದಾಳಿಯನ್ನ, ಪ್ರತೀಕಾರವನ್ನ, ಪ್ರತಿರೋಧವನ್ನ ಇರಾನಿನ ಸೇನೆ ತೋರಿಸಿದೆ. ಈವರೆಗೆ ಮಾಧ್ಯಮಗಳು ಇಸ್ರೇಲ್ ಮತ್ತು ಅಮೆರಿಕ ಬಗ್ಗೆ ಏನು ಹೇಳ್ತಾ ಇದ್ವು ಅವೆಲ್ಲ ಅತಿಶಯೋಕ್ತಿ ಅನ್ನೋದು ಈಗ ಮನವರಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದೇ ಬಂತು. ಅವೆಲ್ಲ ಈಗ ಟುಸ್ ಪಟಾಕಿ ಆಗಿದೆ. ಸುಪ್ರೀಂ ಲೀಡರ್ ಇಲ್ಲದಿದ್ರೂ ಇರಾನ್ ರಣರಂಗದಲ್ಲಿ ಒಂದು ಹೆಜ್ಜೆಯೂ ಹಿಂದೆ ಸರಿದಿಲ್ಲ. ಇದು ಹೇಗೆ ಸಾಧ್ಯವಾಯಿತು ಅಂದರೆ ಆ ಸುಪ್ರೀಂ ಲೀಡರ್ ಕಳೆದ 40 ವರ್ಷಗಳಲ್ಲಿ ಈ ದಿನಕ್ಕಾಗಿಯೇ ಇರಾನನ್ನ ತಯಾರು ಮಾಡಿದ್ರು. ಇರಾನಿಗೆ ಗೊತ್ತಿತ್ತು ಒಂದಲ್ಲ ಒಂದು ದಿನ ತನ್ನ ಮೇಲೆ ಈ ದಾಳಿ ನಡೆಯುತ್ತೆ ಅಂತ. ಹಾಗಾಗಿ ಇರಾನ್ ಆ ದಿನಕ್ಕಾಗಿ ತಯಾರಾಗ್ತಾ ಬಂತು. ಈಗ ಆ ದಿನಗಳು ಬಂದಿದೆ. ಯುದ್ಧ ನಡೀತಾ ಇದೆ. ಇರಾನ್ ತನ್ನ ಶ್ರಮಕ್ಕೆ ಫಲಿತಾಂಶವನ್ನ ಈ ಯುದ್ಧದಲ್ಲಿ ಕಾಣ್ತಾ ಇದೆ. ಆ ಇರಾನನ್ನ ವಶಪಡಿಸಿಕೊಳ್ಳಲು ಅಮೆರಿಕ ಮತ್ತು ಇಸ್ರೇಲಿಗೆ ಸಾಧ್ಯವಾಗಲ್ಲ ಅನ್ನೋದು 2 ವಾರಗಳ ಯುದ್ಧವೇ ನಮಗೆ ತಿಳಿಸ್ಕೊಟ್ಟಿದೆ. ಇರಾನಿನ ಪ್ರತಿರೋಧವನ್ನ ನೋಡ್ತಾ ಇದ್ರೆ ಇರಾನ್ ಶರಣಾಗುವ ದೇಶವೇ ಅಲ್ಲ. ಆ ಇರಾನ್ ಇನ್ಮೇಲೆ ಮಧ್ಯಪ್ರಾಚ್ಯಕ್ಕೆ ಬಾಸ್ ಕೂಡ ಆಗುವ ಚಾನ್ಸ್ ಇದೆ. ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡಲು ಬಂದ ಇಸ್ರೇಲ್ ಇನ್ಮುಂದೆ ಮಧ್ಯಪ್ರಾಚ್ಯದಲ್ಲಿ ತನ್ನ ಹತೋಟಿಯನ್ನೇ ಕಳೆದುಕೊಳ್ಳೋದು ಪಕ್ಕ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.